और शहर में आज गेस्ट हाउस परिसर में कल्याण कर्नाटक निर्माण सेना द्वारा तालुका घटक अध्यक्ष स्वामीदास केपेनूर के नेतृत्व में औराद और कमलनगर तालुका अध्यक्ष और उपाध्यक्ष को चुना गया। औराद तालुका गौरव अध्यक्ष वेंकटराव पाटिल, औराद तालुका अध्यक्ष येसप्पा सेंबेळी को चुना गया। उपाध्यक्ष रामण्णा लाधा, प्रधान कार्यदर्शी आनंद शेंबेळी, युवा घटका के अध्यक्ष शालिवान सूर्यवंशी को नियुक्त किया गया। जिला उपाध्यक्ष अंबादास पेडूर, शिवराज अमलापुर, जिला संयोजक जिला कार्यदर्शी जेम्स इस्लामपुर, जिला कार्यकारिणी सदस्य कमल हसन इनके नेतृत्व में औराद और कमलनगर अध्यक्ष उपाध्यक्ष पौड़ी रचना किया गया। इस अवसर पर कल्याण कर्नाटक का निर्माण सेना अध्यक्ष स्वामीदास केम्पनर, गौरव अध्यक्ष वेंकटराव पाटिल, शालिवान सूर्यवंशी ने मीडिया से बात की। और आज से अलीम पाशा की रिपोर्ट। कर्नाटक निर्माण सेನೆಯ ಗೌರವ ಅಧ್ಯಕ್ಷರಾಗಿ ನನಗೆ ತಾಲೂಕಾ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸ್ವಾಮಿದಾಸ್ ಸರ್ರಿಗೆ, ತಾಲೂಕಾ ಅಧ್ಯಕ್ಷರಾದ ಶ್ರೀಮಂತ್ ಅವರಿಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಜಾನ್ಸನ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ। ಮತ್ತು ಮುಂದೆ ಬರುವ ದಿನಗಳಲ್ಲಿ ಕನ್ನಡ ಅಂದರೆ ಏನು, ಕನ್ನಡ ಅಂದರೆ ಹೇಗೆ ನಡ್ಕೊಳ್ಬೇಕು, ಮತ್ತು ಈ ಶಾಪ್ದವರೆಲ್ಲ ಏನು ಹಿಂದಿಯಲ್ಲಿ ಬೋರ್ಡಲ್ಲೆಲ್ಲ ಹಾಕ್ತಾ ಇದ್ದಾರೆ, ಅದರ ಬಗ್ಗೆ ನಾವು ಮುಂದೆ ಬರೋ ದಿನಗಳಲ್ಲಿ ಕನ್ನಡ ಜಾಗೃತ ಕಾರ್ಯಕ್ರಮವನ್ನು ಮಾಡುತ್ತೇವೆ। ಯಾಕಂದರೆ ನನಗೆ ಇಷ್ಟು ದಿನ ನನಗೇನು ಗೊತ್ತೇ ಇದ್ದಿಲ್ಲ, ಡೈರೆಕ್ಟಾಗಿ ಜಾನ್ಸನ್ ಅವ್ರು ಫೋನ್ ಮಾಡಿ ನಿಮಗೊಂದು ಜವಾಬ್ದಾರಿ ಒಪ್ಪಿಸ್ಬೇಕಲ್ಲತ್ತಿದ್ದೆವು। ನನಗೂ ತುಂಬ ಇದರ ಬಗ್ಗೆ ಗೌರವ ಇದೆ, ಕೆಲಸ ಮಾಡುವ ಜೋಶನೂ ಇದೆ। ನಾನು ಮುಂದೆ ಬರೋ ದಿನಗಳಲ್ಲಿ ಕನ್ನಡ ಪರವಾಗಿ, ಕನ್ನಡ ಅಂಬೆಯ ಪರವಾಗಿ ನಾನು ತುಂಬ ಹೆಮ್ಮೆಯಿಂದ ಕೆಲಸ ಮಾಡುತ್ತೇನೆಂದು ನಮ್ಮ ಸರರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಎಲ್ಲ ಮಿತ್ರರಿಗೆ ಒಂದು ಭರವಸೆಯನ್ನು ಕೊಡುತ್ತೇನೆ। ಕನ್ನಡ ರಕ್ಷಣೆ, ಕನ್ನಡ ನಿರ್ಮಾಣ ಸೇನೆ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ। ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಎಲ್ಲ ನಾಯಕರೇ, ಇವತ್ತು ನನಗೇನಪ್ಪ ಅಂದ್ರೆ ತಾಲೂಕದ ಯುವ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀರಿ। ನಾವು ಕನ್ನಡದ ಬಗ್ಗೆ ಯುವಕರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಿ ಕನ್ನಡ ಬೆಳೆಯುವ ಬಗ್ಗೆ ಆಗಲಿ, ಅದೇ ರೀತಿಯಿಂದ ಇಂಪಾರ್ಟೆಂಟಾಗಿ ಶಾಪ್ಗಳಾಗಲಿ, ದುಕಾನ್ಗಳ ಮೇಲೆಲ್ಲ ಮರಾಠಿ ಭಾಷೆ, ಯಾಕಂದ್ರೆ ನಾವೆಲ್ಲ ಅವರ ತಾಲೂಕು ಕಮಲ್ನಗರ ತಾಲೂಕುಗಳು ಮಹಾರಾಷ್ಟ್ರ ಬಾರ್ಡರ್ನಲ್ಲವ, ಜಾಗೃತಿ ಮೂಡಿಸಿ ಅವೆಲ್ಲ ನಾವು ಕನ್ನಡದವ್ರು ಇದ್ದೀವಪ್ಪ, ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಯಾವ ರೀತಿ ಮೂಡಿಸ್ಬೇಕು, ಅದೇ ರೀತಿ ಯುವಕರಲ್ಲಿ ಜಾಗೃತಿ ಮೂಡಿಸಿ ಕನ್ನಡದ ಬಗ್ಗೆ ಎಲ್ಲ ಹೋರಾಟ ಸಿದ್ಧರಾಗುವ ಹಾಗೆ ಮಾಡಿ ಕನ್ನಡ ಉಳಿವಿನ ಬಗ್ಗೆ, ನಾವು ಕನ್ನಡ ಉಳಿಸುವ ಬಗ್ಗೆ ಜಾಗೃತಿ ಮೂಡಿಸಿ ಕನ್ನಡಕ್ಕಾಗಿ ನಾವು ದುಡಿಯಲು ಸಿದ್ಧರಾಗಿದ್ದೀವಿ। ಶಾಲಿವಾರ್ ಸೂರ್ಯವಂಶಿ ಯೋಜನೆ। ಧನ್ಯವಾದ।